ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಪಡಿತರ ವಂಚನೆ ವಿರುದ್ಧ ಕೂಡ್ಲಿಗಿ ಚಲೋ, ಅಧಿಕಾರಿಗಳ ದರ್ಪಕ್ಕೆ ಪತ್ರಕರ್ತರ ಆಕ್ರೋಶ. ಕೂಡ್ಲಿಗಿಯಲ್ಲಿ ಜರ್ಮಲಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯಲ್ಲಿ ಕಳೆದ 3 ತಿಂಗಳಿಂದ ಅಕ್ಕಿ ವಿತರಿಸದೆ ವಂಚಿಸಲಾಗಿದೆ ಎಂದು ಆರೋಪಿಸಿ ನೂರಾರು ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಬಾಕಿ ಇರುವ 3 ತಿಂಗಳ ಅಕ್ಕಿಯನ್ನು ಕೂಡಲೇ ವಿತರಿಸಬೇಕು ಮತ್ತು ವಂಚಕ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯ ಚಿತ್ರೀಕರಣ ಮಾಡುತ್ತಿದ್ದ ಪತ್ರಕರ್ತರನ್ನು ತಹಶೀಲ್ದಾರ್ ವಿ.ಕೆ. ನೇತ್ರಾವತಿ ಅವರು ಆವೇಶಭರಿತರಾಗಿ ತಡೆದಿದ್ದು, ಇದು ಮಾಧ್ಯಮದವರ ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಅಧಿಕಾರಿಗಳ ಈ ನಡವಳಿಕೆಯನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಎಂದು ಕರೆದಿರುವ ಹಿರಿಯ ಪತ್ರಕರ್ತರು ಈ ಬಗ್ಗೆ ಉನ್ನತಾಧಿಕಾರಿಗಳಿಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಫ್ರೀಡಂ 19 ನ್ಯೂಸ್, ಕೂಡ್ಲಿಗಿ. ಜರ್ಮಲಿ ಗ್ರಾಮ ಪಂಚಾಯತಿ ಸೊಸೈಟಿಯಲ್ಲಿ ಸುಮಾರು 4 ಹಳ್ಳಿ ಬರ್ತಿದ್ದಾವೆ. ಜರ್ಮಲಿ, ಅರದಿ, ಗೆದ್ಲಗಟ್ಟೆ, ದಿಬ್ದಳ್ಳಿ. ಜರ್ಮಲಿಯಲ್ಲಿ 1 ತಿಂಗಳು, ದಿಬ್ದಳ್ಳಿಯಲ್ಲಿ 1 ತಿಂಗಳು, ಗೆದ್ಲಗಟ್ಟೆಯಲ್ಲಿ 2 ತಿಂಗಳು, ಅರದಿಯಲ್ಲಿ 3 ತಿಂಗಳು. ಸುಮಾರು ಈಗ ಇದೇ ಥರ ಎಲ್ಲ 4 ಹಳ್ಳಿಗಳಲ್ಲಿ ಪಡಿತರ ಚೀಟಿ ಅಕ್ಕಿಯನ್ನು ಕೊಡೋದೇ ಅಧಿಕಾರಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಬಂದು ಹಳ್ಳಿಗಳಿಗೆ ತೊಗೊಂಡೋಗಿ ಕೊಡ್ತೀವಿ, ಒಂದೇಟಿಗೆ 2 ತಿಂಗಳದ್ದು ಕೊಡ್ತೀವಿ, ಒಂದೇಟಿಗೆ 3 ತಿಂಗಳದ್ದು ಕೊಡ್ತೀವಿ. ಸ್ಟಾಕ್ ಬಂದಿಲ್ಲ, ಸರ್ಕಾರ ಮಟ್ಟದಿಂದಲೇ ನಮ್ಮ ಸೊಸೈಟಿಗೆ ಅಕ್ಕಿ ಬಂದಿಲ್ಲ, ಸಮಸ್ಯೆ ಇರೋ ಕಾರಣ ಬರ್ತದೆ, ಸ್ವಲ್ಪ ತಡ ಆಗುತ್ತೆ ಅಂತ ಈಗ ಆರ್ಕೆ ಉತ್ತರ ಕೊಟ್ಟಿದೆ ಅಂತ ಇದೆ. ಸುಮಾರು ಈಗ 3 ತಿಂಗಳು ಹಿಂಗೆ ವಂಚಿಸಿದ್ದಾರೆ. ಈಗ ಕೂಡಲೇ ಈ ಭ್ರಷ್ಟ ಅಧಿಕಾರಿಗಳನ್ನು ಏನಿಲ್ಲ, ನಮ್ಮ ತಾಲೂಕು ಆಫೀಸಲ್ಲಿರೋ ಭ್ರಷ್ಟ ಅಧಿಕಾರಿಗಳನ್ನು, ಆಹಾರ ಇಲಾಖೆ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬೇಕು. ಈಗೇನು 3 ತಿಂಗಳು ಅಕ್ಕಿಗಳು ಪಡಿತರ ಅಕ್ಕಿಯನ್ನು ನಮ್ಮ ಅತಿ ಹಿಂದುಳಿದ ತಾಲೂಕಿನಲ್ಲಿ ನಮ್ಮ ಗ್ರಾಮಗಳು, ಅತಿ ಬಡವರಿರೋ ಗ್ರಾಮಗಳು, ಕುಗ್ರಾಮಗಳು, ಗೆದ್ದಲಗಟ್ಟೆ ಇರ್ಬೋದು, ಅರಿದಿರ್ಬೋದು, ಜರ್ಮಲಿ ಇರ್ಬೋದು, ಯಾವ ಶ್ರೀಮಂತರೇನಿಲ್ಲ, ಎಲ್ಲ ಬಡ ಜನ ಇದ್ದಾರೆ, ಬಡ ಕುಟುಂಬದವರು, ಕೂಲಿ ಮಾಡಿ ಬದುಕಂತ ಜನ ಇದ್ದಾರೆ. ದಿನ ಬೆಳಕಾದರೂ ಕೂಲಿ ಮಾಡಿ ಹೋಗಿ ಜೀವನ ಮಾಡಬೇಕು. ಇಲ್ಲಿ ಯಾರು ಶ್ರೀಮಂತರಿಲ್ಲ. ಇವರು ಕೊಡೋ ಅಕ್ಕಿಯಿಂದನೇ ಜೀವನ ಮಾಡೋ ಥರ ಇದ್ದಾರೆ. ಯಾರು ಹೊರಗಡೆ ದುಡ್ಡು ಕೊಟ್ಟು ತಗೊಂಡು ತಿನ್ನೋವಷ್ಟು ಯಾವ ಶ್ರೀಮಂತರೇನಿಲ್ಲ. ಇಲ್ಲಿ ಈ ಥರ ಇವರಿಗೆ ಈಗ ಜೀವನ ಮಾಡೋದು ತುಂಬ ಕಷ್ಟ ಆಗಿದೆ. ದಯವಿಟ್ಟು ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಮುಂದಿನ ಏನು ಬಾಕಿ ಇರೋ ಅಕ್ಕಿಯನ್ನು ಕೂಡಲೇ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ನಾವು ತಾಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ. ಇಲ್ಲಿ ನಮಗೆ ಸರಿಯಾದ ನ್ಯಾಯ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ DC ಕಚೇರಿಗೆ ಹೋಗಿ ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದೇ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ 4 ಗ್ರಾಮಸ್ಥರ ಪರವಾಗಿ ಮನವಿ ಮಾಡುತ್ತಿದ್ದೇನೆ. ಹೆಸರು ಡಿ ಮಂಜುನಾಥ್, ಗೆದ್ದಲಗಟ್ಟೆ. ಇಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.